ನಾವು ಹಳ್ಳಿಗಳಲ್ಲಿ ಮನೆಗಳಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಮುದ್ದನ್ಮೇಗೌಡರ ಪರ್ವ ಅಲೆ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಅಂತ ಅಂದ್ರೂ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ತಳಮಟ್ಟಕ್ಕೆ ಹೋದಾಗ ಚುನಾವಣೆಗೆ ಹೋದಾಗ ನಮಗೆ ಗೊತ್ತಾಗ್ತೈತೆ ಮುದ್ದನ್ಮೇಗೌಡರ ಪರವಾಗಿ ಭಾರಿ ಅಲೆ ಇದೆ. ಆಮೇಲೆ ಜನಗಳಿಗೆ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿಗಳು ಭಾಳಷ್ಟು ಮಹಿಳೆಯರು ಹೇಳ್ತಾರೆ, ನಾವು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಕೊಟ್ಟಂಥ ಒಂದು ಗ್ಯಾರಂಟಿಗಳಿಗೆ ನಾವು ಋಣ ತೀರಿಸ್ತಾ ಇದ್ದೀವಿ ಅಂತಂತಾರೆ. ಮತ್ತು ಭಾಳಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂತಂದರೆ ಮುದ್ದನ್ಮೇಗೌಡರು ಭಾಳ ಒಳ್ಳೆಯ ವ್ಯಕ್ತಿ, ಸರಳ ವ್ಯಕ್ತಿ, ಸಜ್ಜನಿಕೆ ವ್ಯಕ್ತಿ, ನಮ್ಮ ಜಿಲ್ಲೆಗೆ ಬೇಕಾಗಿರೋಂಥ ವ್ಯಕ್ತಿ, ಅಂಥ ವ್ಯಕ್ತಿನ ನಾವು ಗೆಲ್ಲಿಸ್ತಲೇ ಬೇರೆಯವ್ರನ್ನ ಗೆಲ್ಲಿಸೋಕ್ಕಾಗತ್ತಾ ಅಂತ ಪ್ರತಿಯೊಬ್ಬರು ಇವತ್ತು ಹೇಳ್ತಾ ಇದ್ದಾನೆ. ಇದರಿಂದ ನಮ್ಗೆ ಅನಿಸುತ್ತೆ ತಳಮಟ್ಟದಲ್ಲಿ ನೋಡಿದಾಗ ಏನನ್ಸುತ್ತೆ ಅಂತಂದರೆ ಕಾಂಗ್ರೆಸ್ಸು ಮತ್ತು ಮುದ್ದನ್ಮೇಗೌಡರು 100% ಗ್ಯಾರಂಟಿ ಅಂತ ಹೇಳೋದು ನಮ್ಗೆ ಅನಿಸ್ತಾ ಇದೆ. ಈಗ ಎಷ್ಟು ಲೀಡ್ ಗೆಲ್ಬೋದು ಸರ್ ಜಿಲ್ಲೆಯಲ್ಲಿ? ಜಿಲ್ಲೆನಲ್ಲ, ಗ್ಯಾರಂಟಿ 1.5 ಇಂದ 2 ಲಕ್ಷದ ಮೇಲೆ ಗೆಲ್ತಾರೆ ಮುದ್ದನ್ಮೇಗೌಡರು. ಇಲ್ಲಿ ನಮ್ಮ ತುರುವೇಕೆರೆ ತಾಲೂಕು ಗ್ಯಾರಂಟಿ ಲೀಡ್ ಆಗುತ್ತೆ, ಕಾಂಗ್ರೆಸ್ ಲೀಡ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಬ್ಯಾಟ್ರಂಗಪ್ಪ ಅಂತ. ಯಾವ ರೀತಿ ಕ್ಯಾಂಪೇನ್ ಮಾಡ್ತಿದ್ದೀರಾ ಸರ್? ಹಳ್ಳಿಯಲ್ಲಿ ಬೂತ್ ಮಟ್ಟದಲ್ಲೂ ಹೋಗಿ ಇಳಿದು ನೋಡಿದ್ದೀವಿ. ಈ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಈ ಕಾಂಗ್ರೆಸ್ ಋಣ ನಾವು ಅದನ್ನು ತೀರಿಸ್ಬೇಕು, ನಮಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಾರೆ, ಇದೊಂದು ಮಾತನ್ನು ನೀಡಿ ನಾವು ಅದನ್ನ ಋಣ ತೀರಿಸ್ತೀವಿ ನಮ್ಮ ಮಟ್ಟಿಗೆ ಮಹಿಳೆಯರು ಮುಂದಿದ್ದಾರೆ. ಹಾಗೂ ಪುರುಷರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಒಪ್ಪಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅಂತೇಳಿ ಪ್ರತಿಯೊಬ್ಬರು ರೈತರು ರೆಡಿ ಇದ್ದಾರೆ. ಗೆಲ್ತಾರೆ ಮುದ್ದನ್ಮೇಗೌಡರು. ಕ್ಯಾಂಪೇನ್ ಮಾಡ್ತಾ ಇದ್ದೀರಾ ನಿಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಎಲ್ಲ ಕಾಂಗ್ರೆಸ್ ಪರವಾಗಿ? ನಾವು ಇಡೀ ತಾಲೂಕಲ್ಲಿ ಪ್ರತಿಯೊಂದು ಕಾಲೋನಿಯಲ್ಲಿ ಪ್ರತಿಯೊಂದು ಹಿಂದುಳಿದ ವರ್ಗದ ಕಾಲೋನಿ ಹಟ್ಟಿಗಳಿಗೆಲ್ಲ ಭೇಟಿ ಕೊಟ್ಟು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಜನಗಳಿಗೂ ಅದು ಮನವರಿಕೆ ಆಗಿದೆ. ಈ ಸರಿ ಮುದ್ದನ್ಮೇಗೌಡರು ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಅವರು ಪಣ ತೊಟ್ಟಿದ್ದಾರೆ. ಈಗ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು ತುಂಬ ಜನಗಳಿಗೆ ಮನದಟ್ಟಾಗಿ, ವಿಶೇಷವಾಗಿ ಮಹಿಳೆಯರು ಅದಕ್ಕೆ ಋಣ ತೀರಿಸಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಇದು ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಕಾಲೋನಿಗಳಿಗೂ ಹೋಗಿ ನಾವು ಎಲ್ಲರಿಗೂ ಜನ ಮನದಟ್ಟು ಮಾಡಿ ಎಲ್ಲರಿಗೂ ಒಂದು ಅಭೂತಪೂರ್ವದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಮುದ್ದನ್ಮೇಗೌಡರು 2 ರಿಂದ 3 ಲಕ್ಷ ಒಂದು ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಸೋಮಣ್ಣನ ಎದುರುಗಡೆ ಅಂತೇಳಿ ನಮಗೆ ಭಾಳ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್.